ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸೌತೆಕಾಯಿ ಉಪಯೋಗಿಸಿಕೊಂಡು ಇದರಿಂದ ಒಂದು ಹೊಸ ಅದ್ಭುತವಾಗಿರುವಂತಹ ಒಂದು ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿ, ಇಲ್ಲಿ ನಾನು ಸೌತೆಕಾಯಿ ತಗೊಂಡಿದ್ದೀನಿ. ಇದು ತಗೊಳ್ಳುವಾಗ ಚೆನ್ನಾಗಿ ತೊಳೆದು ಇದನ್ನು ಉಪಯೋಗಿಸಬೇಕು. ಯಾಕಂದ್ರೆ ನಾನು ಇದರ ಸಿಪ್ಪೆ ತೆಗಿತಾ ಇಲ್ಲ, ಹಾಗೆ ಉಪಯೋಗಿಸ್ತಾ ಇರೋದು. ಅದ ಕಾರಣ ಚೆನ್ನಾಗಿ ತೊಳ್ಕೊಳ್ಳಿ. ನಾನು ಇಲ್ಲಿ ಎಲ್ಲ ಉಪಯೋಗಿಸ್ತಾ ಇಲ್ಲ, ನಾನಿಲ್ಲಿ ಒಂದು ಮಾತ್ರ ಈ ರೆಸಿಪಿಗೆ ಉಪಯೋಗಿಸ್ತಾ ಇರೋದು. ಮೊದಲು ನೋಡಿ, ಅದನ್ನ ಸಣ್ಣಕ್ಕೆ ತುಂಡು ಮಾಡಿಕೊಂಡು ಈ ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ. ಈ ರೀತಿ ತುಂಡು ಮಾಡಿಕೊಂಡು ಹಾಕೊಳ್ಳಿ. ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದನ್ನ ಒಂದ್ಸಲ ರುಬ್ಬಿ ತರಬೇಕು, ನೀರೇನು ಸೇರಿಸಬೇಡಿ. ನೋಡಿ, ರುಬ್ಬಿ ತಂದಿದ್ದೀನಿ. ಇವಾಗ ಕರೆಕ್ಟಾಗಿ ರುಬ್ಬಿಲ್ಲ, ಸ್ವಲ್ಪ ರುಬ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಹಾಕ್ತಾ ಇರೋದು ಬೆಲ್ಲ, ತುರ್ದಿಟ್ಕೊಂಡಂತಹ ಬೆಲ್ಲ 3/4 ಕಪ್ ಹಾಕೊಂಡಿದ್ದೀನಿ. ಇನ್ನು ಇದನ್ನ ಪುನಃ ರುಬ್ಬೇಕು, ನುಣ್ಣಗೆ ರುಬ್ಬೇಕು. ಸ್ವಲ್ಪನೂ ತರಿ ತರಿ ಇಲ್ಲದ ರೀತಿಯಲ್ಲಿ ರುಬ್ಕೊಳ್ಳಿ. ನೋಡಿ, ಪುನಃ ರುಬ್ಕೊಂಡು ತಂದಿದ್ದೀನಿ. ಇವಾಗ ಇಲ್ಲಿ ಸೌತೆಕಾಯಿ ಅಥವಾ ಮುಳ್ಳು ಸೌತೆ ಜ್ಯೂಸ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ನೋಡಿ, ಕರೆಕ್ಟಾಗಿ ರುಬ್ಕೊಂಡಿದ್ದೀನಿ. ಆದ್ರೂ ಕೂಡ ಇದರಿಂದ ಸ್ವಲ್ಪ ಕೂಡ ತರಿ ತರಿ ಸಿಗ್ಬಾರ್ದು ಅಂತ ಹೇಳಿ ನಾನು ಈ ರೀತಿ ಜರಡಿಯಲ್ಲಿ ಈ ರೀತಿ ಸೋಸ್ತಾ ಇದ್ದೀನಿ. ನೋಡಿ, ಅಂದ್ರೆ ಕೆಲವೊಂದು ಸಣ್ಣ ಸಣ್ಣ ಪುಟ್ಟ ಪೀಸ್ ಇರಬಾರ್ದು ಇದ್ರಲ್ಲಿ, ಆ ರೀತಿ. ಇನ್ನು ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪುನಃ ಅದಕ್ಕೆ ಹಾಕ್ಬಿಟ್ಟು ಕರೆಕ್ಟಾಗಿ ಇದನ್ನ ಸೋಸಿ ತರ್ತೀನಿ ನಾನು. ಅಂದ್ರೆ ನಮ್ಗೆ ಇದರ ಜ್ಯೂಸ್ ಮಾತ್ರ ಬೇಕಾಗಿರೋದು, ಸ್ವಲ್ಪ ಕೂಡ ಪೀಸ್ ಪೀಸ್ ಆಗ್ಲಿ, ಸ್ವಲ್ಪ ತರಿ ತರಿಯಾಗಿ ಆ ರೀತಿ ಏನು ಸಿಗ್ಬಾರ್ದು. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಕರೆಕ್ಟ್ ಜ್ಯೂಸ್ ಮಾತ್ರ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದೆ. ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ. ಬೆಲ್ಲ ಕೂಡ ಹಾಕಿದ್ರಿಂದ ಕರೆಕ್ಟ್ ಸ್ವೀಟ್ ಆಗಿದೆ. ನೋಡಿ, ಈ ರೀತಿ ಇದೆ. ಆಮೇಲೆ ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಕೋದಕ್ಕಿಂತ ಮುಂಚೆ ಕರೆಕ್ಟ್ ಅಳತೆ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಎಷ್ಟಿದೆ ಅಂತ ನಮಗೆ ತಿಳಿಬೇಕು, ಅದಕ್ಕೋಸ್ಕರ. ನೋಡಿ, 1 ಕಪ್ ಮತ್ತು ಅರ್ಧ ಕಪ್ ಜ್ಯೂಸ್ ಇದೆ ಇದರಲ್ಲಿ, 1.5 ಕಪ್ ಜ್ಯೂಸ್ ಇದೆ ಇದರಲ್ಲಿ. ಇದನ್ನ ಪ್ಯಾನಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಇನ್ನಿದು ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಸ್ವಲ್ಪ ಬಿಸಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕುದಿ ಬರಬೇಕು. ಇಲ್ಲಿ ಬೆಲ್ಲ ಇಷ್ಟ ಇಲ್ಲದವರಿಗೆ ಹಾಗೆ ಮಾಡ್ಬೋದು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನ ಇದಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಅಳತೆ ಕರೆಕ್ಟ್ ನೋಡಿರೋದು. ಅಂದ್ರೆ ನಾವು ಎಷ್ಟು ಅಕ್ಕಿ ಹುಡಿ ಹಾಕ್ತೀವೋ ಅದಕ್ಕಿಂತ ಅರ್ಧ ಕಪ್ ಜಾಸ್ತಿ ನೀರು ಇರಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1.5 ಕಪ್ ನೀರು ಇರೋದ್ರಿಂದ 1 ಕಪ್ ಅಕ್ಕಿ ಹುಡಿ ತಗೊಂಡಿರೋದು. ಇನ್ನು ಸ್ವಲ್ಪ ಫ್ಲೇಮ್ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ನೀರ್ ಆಗ್ಬಾರ್ದು, ಕರೆಕ್ಟ್ ಆಗುತ್ತೆ ಇದು ಅಳತೆ. ಅರ್ಧ ಕಪ್ ಜಾಸ್ತಿ ತಗೊಂಡ್ರೆ ಸಾಕು. ನೋಡಿ, ಇದನ್ನ ಕರೆಕ್ಟ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಆಗಿ ಎಲ್ಲ ಕೂಡ ಮಿಕ್ಸ್ ಆಗ್ಬೇಕು. ನೋಡಿ, ಇವಾಗ ಕರೆಕ್ಟ್ ಮಿಕ್ಸ್ ಆಗಿದೆ. ಇವಾಗ ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಇವಾಗ ನಮಗೆ ಕೈಯಲ್ಲಿ ನಾದ್ಕೊಳಕ್ ಆಗಲ್ಲ, ಯಾಕಂದ್ರೆ ಇದು ಬಿಸಿ ಬಿಸಿ ಆಗಿರುತ್ತೆ. ಆದ್ರಿಂದ ಈ ಸೌಟು ಉಪಯೋಗಿಸ್ಕೊಂಡೆ 1-2 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಈ ಹಿಟ್ಟು ಸಾಫ್ಟ್ ಆಗಿ ಸಿಗುತ್ತೆ ನಮಗೆ. ಆಮೇಲೆ ಇದನ್ನ ಉಂಡೆ ಮಾಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ನಮಗೆ ಬೇಕಾಗಿರೋದು ನಮ್ಮ ಚಕ್ಕುಲಿ ಮಣೆಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಅಂಟಬಾರ್ದು ಅಂತ. ನೋಡಿ, ಈ ಅಚ್ಚು ತಗೊಂಡಿದ್ದೀನಿ. ಇದನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಎಲ್ಲ ಕೂಡ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಫುಲ್. ಆಮೇಲೆ ನೋಡಿ, ನಾವು ರೆಡಿ ಮಾಡಿದ ಹಿಟ್ಟು ಇದೆಯಲ್ಲ, ಅದನ್ನ ಈ ರೀತಿ ಉಂಡೆ ಮಾಡ್ಕೊಂಡು ಇದ್ರೊಳಗಡೆ ಹಾಕೊಳ್ಳಿ ಈ ರೀತಿ. ಅಂದ್ರೆ ಸ್ವಲ್ಪ ಬಿಸಿ ಇರಬೇಕು, ಫುಲ್ ಆಗಿ ಆರಿ ಇರಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸ್ವಲ್ಪ ಬಿಸಿಯಾಗಿ ಇರಲಿ ಹಿಟ್ಟು. ನೋಡಿ, ಈ ರೀತಿ ಮಾಡ್ಬಿಟ್ಟು ಮುಚ್ಚಿಟ್ಕೊಳ್ಳಿ, ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಇದು ಇವಾಗ ರೆಡಿ ಆಯಿತು. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೋಡಿ ನೀರು ಇಟ್ಕೊಂಡಿದ್ದೀನಿ. ಇನ್ನು ಇದು ನೀರು ಸ್ವಲ್ಪ ಬಿಸಿ ಆಗಬೇಕು, ಕುದಿ ಬರಬೇಕು. ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಕುದಿಸ್ತೀನಿ. ನೋಡಿ, ಇವಾಗ ಸ್ವಲ್ಪ ನೀರು ಕುದಿ ಬಂದಿದೆ, ಸಾಕು. ತೆಗಿತಾ ಇದ್ದೀನಿ. ಇನ್ನು ಇಡ್ಲಿ ತಟ್ಟೆ ಸೆಟ್ ಮಾಡ್ಕೊಳ್ಳಿ, ಸ್ವಲ್ಪ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ನು ಇದರಲ್ಲಿ ನಾವು ರೆಡಿ ಮಾಡಿಟ್ಟಂತ ಹಿಟ್ಟು ಇದೆಯಲ್ಲ, ಅದರಿಂದ ಶಾವಿಗೆ ಮಾಡೋಣ. ನೋಡಿ, ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ಬಿಸಿ ಇದ್ರೇನೆ ನಮ್ಗೆ ಈಸಿಯಾಗಿ ಪ್ರೆಸ್ ಮಾಡೋದಿಕ್ಕಾಗುತ್ತೆ. ಫುಲ್ ಆಗಿ ತಣ್ಣಗಾಗಬಾರ್ದು. ನೋಡಿ, ತುಂಬಾ ಸುಲಭವಾಗಿ ಈ ರೀತಿ ಮಾಡಿದ್ರೆ ಸಾಕು. ರುಚಿಕರವಾಗಿರುವಂತ ಆರೋಗ್ಯಕರವಾಗಿರುವಂತ ಒಂದು ಶಾವಿಗೆ ರೆಸಿಪಿ ಇದು. ನೀವು ಇದುವರೆಗೆ ಟ್ರೈ ಮಾಡಿಲ್ಲ ಅಂದ್ರೆ ಈ ಬೇಸಿಗೆಗಾಲದಲ್ಲೇ ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ.
ನೋಡಿ ಎಲ್ಲ ಕೂಡ ಇದೇ ರೀತಿ ಸೆಟ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಾನು ಇಲ್ಲಿ ಸ್ವೀಟ್ ಹಾಕೊಂಡಿದ್ದೀನಿ. ಆ ಸ್ವೀಟ್ ಹಾಕಿದ್ರಿಂದ ನಮಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಏನು ಬೇಡ, ಅಂದ್ರೆ ಗ್ರೇವಿ ಆ ತರ ಏನು ಬೇಡ. ತುಂಬಾ ಸುಲಭವಾಗಿ ಈಸಿಯಾಗಿ ಬಿಸಿ ಬಿಸಿ ತಿನ್ಬಹುದು. ಇಲ್ಲ ನೀವು ಸ್ವೀಟ್ ಇಷ್ಟ ಇಲ್ಲದವರಾಗಿದ್ರೆ ಬೆಲ್ಲ ಹಾಕಬೇಡಿ, ಹಾಗೆ ಮಾಡಿ ಅದ್ರ ಜೊತೆ ಏನಾದ್ರೂ ಗ್ರೇವಿ ಜೊತೆ ತಿನ್ಬಹುದು. ನೋಡಿ 15 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡಿದ್ದೀನಿ. ರುಚಿಕರವಾಗಿರುವಂತಹ ಶಾವಿಗೆಯಲ್ಲಿ ರೆಡಿ ಆಗಿದೆ ನೋಡಿ. ವಾವ್, ನೋಡುವಾಗ್ಲೇ ನಿಮ್ಗೆ ತಿನ್ಬೇಕು ಅಂತ ಅನ್ಸಲ್ವಾ? ಅಷ್ಟೇ ರುಚಿಯಾಗಿರುತ್ತೆ ನೋಡಿ. ಈ ರೀತಿ ರೆಡಿ ಮಾಡ್ಬೋದು. ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಹೆಲ್ದಿ ಆಗಿರೋ ಒಂದು ರೆಸಿಪಿಯೇ ಇದು. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪ ಕೂಡ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಹಾಗೆ ಬೇಕಿದ್ದವರಿಗೆ ಹಾಗೆ ತಿನ್ಬೋದು. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ, ಅಂದ್ರೆ ಒಂದಕ್ಕೊಂದು ಅಂಟಲ್ಲ ನೋಡಿ. ಹಾಗೆ ತಿನ್ಬೋದು. ಮಕ್ಕಳಿಗೆಲ್ಲ ಈ ನೂಡಲ್ಸ್ ಅಂತ ಕೊಡೋದಕ್ಕಿಂತ ಈ ರೀತಿ ಮಾಡಿ ಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರು. ನೋಡಿ ಅಂದ್ರೆ ಗ್ರೇವಿ ಮಾಡ್ತಿದ್ರೆ ನಾನ್ ವೆಜ್ ಗ್ರೇವಿ ಜೊತೆ ಇದನ್ನ ಸರ್ವ್ ಮಾಡಬಹುದು, ಸ್ವೀಟ್ ಇಷ್ಟ ಇಲ್ಲದವರಿಗೆ. ನೋಡಿ ಈ ರೀತಿ ಮಾಡಿ ತಿಂದ್ರೆ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು.